ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರವೆ ಮಿಕ್ಸ್ ಮಾಡಿಲ್ಲ ಮತ್ತು ಬೇಳೆಗಳು ಇಲ್ಲ. ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು. ಬಾಳೆಹಣ್ಣಿನ ಒಬ್ಬಟ್ಟು ತುಂಬಾ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ನೀವು ಮಾಡಿಕೊಂಡ್ರೆ ಪದೇ ಪದೇ ಬಾಳೆಹಣ್ಣಿನ ಒಬ್ಬಟ್ಟನ್ನು ಮಾಡ್ಕೊತೀರಾ. ಒಬ್ಬಟ್ಟು ಅಥವಾ ಹೋಳಿಗೆನ ಇದನ್ನು ತುಪ್ಪದ ಜೊತೆ ಬಿಸಿ ಬಿಸಿ ಹೋಳಿಗೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದರಲ್ಲಿ ಯಾವುದೇ ಬೇಳೆಗಳನ್ನು ಯೂಸ್ ಮಾಡಿಲ್ಲ ಮತ್ತು ರವಾನೂ ಯೂಸ್ ಮಾಡಿಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಬನಾನಾ ಒಬ್ಬಟ್ಟನ್ನು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲಾಗಷ್ಟು ಮೈದಾ ಹಿಟ್ಟು, 1 ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ. ಅರಿಶಿನ 2 ರಿಂದ 3 ಟೀ ಸ್ಪೂನ್ ಆಗಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನಾವು ಬೇಳೆ ಒಬ್ಬಟ್ಟಿಗೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊತೀವಿ ಅದೇ ರೀತಿ ಇದನ್ನು ಸಹ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಹಿಟ್ಟನ್ನು ನಾದಿ ತಗೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಮೇಲೆ ಇದಕ್ಕೆ ಎಣ್ಣೆನ ಹಾಕ್ತಿದ್ದೀನಿ. 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಮೃದುವಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಮೇಲೆ ಒಂದು ಬೌಲನ್ನು ಇಟ್ಟು ಇದನ್ನು 1 ಅವರ್ ಹಾಗೆ ಇಡ್ತಾಯಿದ್ದೀನಿ. ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಒಬ್ಬಟ್ಟು ಮಾತ್ರ. ಇವಾಗ ನೋಡಿ, ನಾನು ಮಿಕ್ಸರ್ ಜಾರಿಗೆ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು ಬಾಳೆಹಣ್ಣನ್ನು. ಇವಾಗ ಈ ರೀತಿ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಏಲಕ್ಕಿ ಬಾಳೆಹಣ್ಣು ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಯಾವುದಾದ್ರೂ ನಾವು ಮಾಡ್ಕೋಬೋದು. ಈ ರೀತಿ ನಾನು 2 ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ 2 ಏಲಕ್ಕಿನ ಸಿಪ್ಪೆ ತೆಗೆದು ಸೇರಿಸ್ತಾಯಿದ್ದೀನಿ. ಇದನ್ನು ಸಣ್ಣಗೆ, ಆದಷ್ಟು ಸಣ್ಣಗೆ ಇದನ್ನು ಪೇಸ್ಟ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡಿ ತಗೋಬೇಕು. ಇವಾಗ ಒಂದು ಕಡಾಯಿಗೆ ನಾನು ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಪೇಸ್ಟ್ ಹಾಕುವಾಗ ಸ್ಟೋವ್ನ ಆನ್ ಮಾಡಿಲ್ಲ. ನೋಡಿ, ಇವಾಗ 1 ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಬೆಲ್ಲನ ಸೇರಿಸ್ತಾಯಿದ್ದೀನಿ. ಇವಾಗಲೂ ಸಹ ನಾನು ಸ್ಟೋವ್ ಆನ್ ಮಾಡಿಲ್ಲ. ಯಾವಾಗ ಆನ್ ಮಾಡಬೇಕು ಅಂತ ಹೇಳ್ತೀನಿ. ಕರೆಕ್ಟಾಗಿ ಇದನ್ನು ಬೆಲ್ಲನ ಇದ್ರ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಆದ ನಂತರ ಇವಾಗ ನಾನು ಸ್ಟೋವ್ನ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗಿ ಗಟ್ಟಿಯಾಗುತ್ತೆ ಅಲ್ಲಿ ತನಕ. ಆದಷ್ಟು ದಪ್ಪವಾದ ತಳ ಇರುವಂಥ ಕಡಾಯಿನ ತಗೊಳ್ಳಿ, ಬೇಗ ಸೀದೋಗುತ್ತೆ. ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ನೋಡಿ, ಗಟ್ಟಿ ಆಗ್ತಾಯಿದೆ. ಈ ರೀತಿ ಇವಾಗ ನಾವು ರವೆ ಹಾಕಿದರೆ ಅದು ಸಜ್ಜಕದ ಹೋಳಿಗೆ ಥರನೇ ಬರುತ್ತೆ. ಈ ರೀತಿ ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಸ್ಟೋವ್ನ ಮಧ್ಯಮ ಉರಿಯಲ್ಲೇ ಇಟ್ಟಿದ್ದೀನಿ. ಇವಾಗ 1 ಬೌಲ್ ಆಗೋಷ್ಟು ಕೊಬ್ಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಪೌಡರ್ನ ಹಾಕ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ಪೌಡರ್ ಹಾಕುವಾಗ ಸ್ಟೋವ್ನ ಆಫ್ ಮಾಡ್ಕೋಬೇಕು. ಆಫ್ ಆದ ನಂತರ ಕೊಬ್ಬರಿ ಪೌಡ್ರನ್ನ ಹಾಕ್ಕೊಳ್ಳಿ. ಕಡಾಯಿ ಬಿಸಿ ಇರುತ್ತೆ, ಅದೇ ಬಿಸಿಯಲ್ಲಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾಗಿ ಇರಬೇಕು. ಕರೆಕ್ಟಾದ ಅಳತೆಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ನಾದಿಕೊಂಡಿರುವಂಥ ಹಿಟ್ಟು ಚೆನ್ನಾಗಿ ನೆಂದಿದೆ. ನೋಡಿ, ಸ್ಮೂತ್ ಆಗಿದೆ. ಇವಾಗ 1 ಅವರ್ ಆಗಿದೆ. ಇದು ಹಿಟ್ಟು ನೆಂದಷ್ಟು ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಉಳ್ಳೆಗಳನ್ನು ರೆಡಿ ಮಾಡಿ ತಗೋತಾ ಇದ್ದೀನಿ. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಉಳ್ಳೆಗಳನ್ನು ರೆಡಿ ಮಾಡಿ ತಗೋತಾ ಇದ್ದೀನಿ. ನೋಡಿ, ರೀತಿ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿ ತಗೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಬನಾನಾ ಒಬ್ಬಟ್ಟು ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಲೈಕ್ ಆಗುತ್ತೆ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೆಡಿ ಮಾಡಿ ತಗೊಳ್ಳಿ. ನೀವು ಮೊದಲ ಸಲ ಒಬ್ಬಟ್ಟು ಟ್ರೈ ಮಾಡ್ತಾಯಿದ್ರೆ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ.
ಇವಾಗ ನೋಡಿ ಹಿಟ್ಟನ್ನು ಸಹ ಉಳ್ಳೆಗಳನ್ನು ರೆಡಿ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಕೈಯಿಂದನೇ ಈ ಥರ. ಇವಾಗ ನಾವು ಬೇಳೆ ಒಬ್ಬಟ್ಟಿಗೆ ಯಾವ ರೀತಿ ರೆಡಿ ಮಾಡ್ಕೋತೀವಿ ಅದೇ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ತುಂಬ ಈಸಿ ಇದೆ ಮಾಡೋದು ಮಾತ್ರ. ನೋಡಿ ಈ ರೀತಿ ಕರೆಕ್ಟಾಗಿ ಕವರ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಬ್ರಷ್ ಮಾಡಿ ತಗೊಳ್ಳಿ. ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಉಳ್ಳೆಗಳನ್ನು ರೆಡಿ ಮಾಡಿರುವಂಥ ಉಳ್ಳೆಗಳನ್ನು ಇಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ನಾನು 5 ಒಬ್ಬಟ್ಟನ್ನು ರೆಡಿ ಮಾಡಿ ತೊಗೊತಾ ಇದ್ದೀನಿ ನೋಡಿ. ಇವಾಗ ಲಾಸ್ಟ್ ಇದು ನಾನು ರೆಡಿ ಮಾಡ್ತಾ ಇರೋದು. ನೋಡಿ ಈ ರೀತಿ ಕರೆಕ್ಟಾಗಿ ಕವರ್ ಮಾಡಿ ತಗೊಳ್ಳಿ, ಎಲ್ಲೂ ಓಪನ್ ಆಗಲ್ಲ. ನೀವು ಎಷ್ಟು ಹಿಟ್ಟನ್ನು ನೆನೆಸ್ತೀರಾ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಹಿಟ್ಟು ಬರುತ್ತೆ, ಒಬ್ಬಟ್ಟು ಸಹ ಚೆನ್ನಾಗಿ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ರೆಡಿ ಮಾಡಿ ತಗೊಳ್ಳಿ. ಎಲ್ಲ ಉಳ್ಳೆಗಳನ್ನು ಇದೇ ರೀತಿ ರೆಡಿ ಮಾಡಿ ತೊಗೊಂಡ್ರೆ ಮಾಡುವಾಗ ತುಂಬ ಈಸಿ ಆಗುತ್ತೆ, ಬೇಗ ಬೇಗ ಮಾಡ್ಕೋಬೋದು. ಇವಾಗ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ತೊಗೋತಾ ಇದ್ದೀನಿ. ನೀವು ಬೇಕಂದರೆ ಹೋಳ್ಗೆ ಸೀಟ್ ಇರುತ್ತೆ ನೋಡಿ, ಅದರಲ್ಲೇ ಮಾಡ್ಕೋಬೋದು. ನಾನು ಬಟರ್ ಪೇಪರ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೈ ಸಹಾಯದಿಂದ ಈ ರೀತಿ ಸ್ವಲ್ಪ ಪ್ರೆಶ್ ಮಾಡಿಕೊಂಡು ತಗೊಳ್ಳಿ. ಆ ನಂತರ ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊಂಡು ಈ ರೀತಿ ಕರೆಕ್ಟಾಗಿ ಒಬ್ಬಟ್ಟನ್ನು ರೆಡಿ ಮಾಡಿ ತಗೊಳ್ಳಿ. ಎಲ್ಲೂ ಕಟ್ಟಾಗಲ್ಲ, ತುಂಬ ಬೇಗ ಮಾಡ್ಕೋಬೋದು. ಇದನ್ನು ಕೈಯಿಂದನೇ ನಾವು ತೊಗೊಂಡು ಇವಾಗ ಚಪಾತಿ ಯಾವ ರೀತಿ ಹಾಕ್ತೀವಿ ಅದೇ ರೀತಿನೇ ನಾವು ತೊಗೊಂಡು ಹಾಕ್ಕೋಬೋದು. ಅಷ್ಟು ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇನ್ನೊಂದು ಸಹ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇದೇ ರೀತಿ ನಾನು ಮಾಡಿ ತಗೋತಾ ಇದ್ದೀನಿ 5. ತೆಳ್ಳಗೆ ಮಾಡ್ಕೊಳ್ಳಿ. ಇವಾಗ ನೋಡಿ ತವಾ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿ ತೊಗೊಂಡಿದ್ದೀನಿ ನೋಡಿ. ನಾವು ಇವಾಗ ಚಪಾತಿ ಯಾವ ರೀತಿ ತೊಗೋತೀವಿ ಅದೇ ರೀತಿನ ಹಾಕ್ಕೋಬೋದು. ತುಂಬ ಈಸಿ ಇದೆ ಮಾಡೋದು ಮಾತ್ರ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಪ್ರತಿಯೊಂದು ಉಬ್ಬಿ ಬರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಪುರಿ ಥರ ಉಬ್ಬಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ತಿನ್ನಬೇಕು ಅನಿಸಿದ ತಕ್ಷಣ ನೀವು ಮಾಡ್ಕೊಂಡು ತಿನ್ಬೋದು. ಯಾವುದೇ ಬೇಳೆ ಬೇಯಿಸೋ ಅವಶ್ಯಕತೆ ಇರಲ್ಲ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಇವಾಗ ಹಬ್ಬ ಅದು ಮಾಡಿದಾಗ ತುಂಬ ಬಾಳೆಹಣ್ಣು ಉಳಿದಿರುತ್ತೆ, ಆವಾಗ ಈ ರೀತಿ ನೀವು ಮಾಡ್ಕೊಳ್ಳಿ. ತುಂಬ ಈಸಿ ಇರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿವೆ ಅಂತ. ಪುರಿ ಥರನೇ ಉಬ್ಬಿ ಬರ್ತಾಯಿದೆ. ಈ 5 ಹೋಳಿಗೆನೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬಂದಿವೆ ನೋಡಿ. ನೀವು ಎಲ್ಲ ಥರ ಒಬ್ಬಟ್ಟನ್ನು ತಿಂದಿರ್ತೀರ, ಈ ರೀತಿ ಒಮ್ಮೆ ಬನಾನಾ ಒಬ್ಬಟ್ಟನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಇರುವಾಗಲೇ ತುಪ್ಪ ಜೋಡಿ ತಿಂತಾಯಿದ್ರೆ ಎಷ್ಟು ಹೋಳಿಗೆ ತಿಂತಾಯಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಕರೆಕ್ಟಾಗಿ ಬೇಯಿಸಿ ತಗೊಳ್ಳಿ. 5 ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ ನೋಡಿ. ನೀವು ಮೊದಲ ಸಲ ಒಬ್ಬಟ್ಟು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಬೇಯಿಸಿ ತಗೋತಾ ಇದ್ದೀನಿ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಇವಾಗ ಬಿಸಿ ಬಿಸಿ ಇರುವಾಗಲೇ ನಾವು ತುಪ್ಪ ಜೊತೆ ತಿಂತಾ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಕೆಲವರು ಒಬ್ಬಟ್ಟನ್ನು ಇಷ್ಟಪಡಲ್ಲ, ಅವರು ಈ ರೀತಿ ಬಾಳೆಹಣ್ಣಿನಲ್ಲಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ, ತುಂಬಾ ಮೃದುವಾಗಿ ಬಂದಿವೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಪದುರಾಗಿ ತುಂಬ ಚೆನ್ನಾಗಿ ಬಂದಿವೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಪ್ಪ ಜೊತೆ ತಿಂತಾ ಇದ್ರಂತೂ ಅದರ ರುಚಿ ಡಬಲ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಲ್ಲ ಥರ ಒಬ್ಬಟ್ಟನ್ನು ತಿಂದಿರ್ತೀರ. ಇವಾಗ ಬೇಳೆ ಒಬ್ಬಟ್ಟು, ಸಜ್ಜಕದ ಒಬ್ಬಟ್ಟು, ಮ್ಯಾಂಗೋ ಒಬ್ಬಟ್ಟಲ್ಲೂ ಸಹ ರವಾನ ಸೇರಿಸಿರ್ತಾರೆ. ತಿನ್ನುವಾಗ ಸಜ್ಜಕದ ಥರನೇ ಅನಿಸುತ್ತೆ, ಸಜ್ಜಕದ ಹೋಳಿಗೆ ಥರನೇ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಈ ರೀತಿ ನೀವು ಬನಾನಾ ಒಬ್ಬಟ್ಟನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಇರುತ್ತೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.